ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡ್ಕೊಂಡು ಬರೋಣ. ಇಲ್ಲಿ ಪಕ್ಕನ ಮನೆಯವಳು ಬಂದವಳು ಸುಮ್ಮನೆ ಬರದೆ, ಏನೇ ನಿಮ್ಮಮ್ಮ ಓಡೇ ಹೋಗಿರ್ಬೋದು, ಯಾವಳ ಜೊತೆ ಓಡೋದ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರಾಣಿ ಇದ್ದವಳು ಯಾರೇ ಆಗಲಿ ಅಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಸಿಟ್ಟು ಬಂದೇ ಬರುತ್ತೆ. ಏನೇ ಹೇಳಿದ್ರೂ ರಾಣಿ ಯಾವತ್ತಿದ್ರೂ ದೊಡ್ಡವರಿಗೆ ಎದುರುತ್ತರ ಕೊಡಲೇ ಇಲ್ಲ. ಆದರೆ ಅಮ್ಮನ ವಿಚಾರ, ಅದೂ ಅಮ್ಮನಿಗೆ ಕೆಟ್ಟದಾಗಿ ಮಾತಾಡಿದ್ದಕ್ಕೆ ರಾಣಿ ಹೇಳ್ತಾಳೆ, ಆಂಟಿ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಅಂತ ಜೋರಾಗಿ ಕಿಚ್ಚಿಬಿಡ್ತಾಳೆ. ಆವಾಗ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಗಿಬಿಡುತ್ತೆ. ಯಾಕಂದರೆ ರಾಣಿ ಯಾವತ್ತೂ ಆ ಥರ ದೊಡ್ಡವರಿಗೆ ಎದುರುತ್ತರ ಕೊಟ್ಟೇ ಇರಲಿಲ್ಲ. ಆದರೂ ಪಕ್ಕನ ಮನೆಯವಳು ಏನೋ ನಾನು ಒಳ್ಳೇದಾಗಲಿ ಅಕ್ಕಪಕ್ಕದವರು ಅಂತ ಹೇಳಕ್ಕೆ ಬಂದರೆ ಈ ಹುಡುಗಿ ನೋಡಿದರೆ ನನಗೆ ಎದುರು ಮಾತಾಡ್ತಾಳೆ, ಇದೇನಾ ನಿನಗೆ ಕಲಿಸಿದ್ದು, ಸರಿ ಸರಳ ನಾನಿನ್ನು ಬರ್ತೀನಿ ಅಂತ ಅವಳು ಹೋಗೇ ಬಿಡ್ತಾಳೆ. ಆ ಕಡೆ ಸರಳ ಇದ್ದವಳು, ಯಾಕೆ ರಾಣಿ ದೊಡ್ಡವರಿಗೆ ಎದುರುತ್ತರ ಮಾತಾಡ್ತೀಯ ಅಂದಾಗ ಚಂದು ಹೇಳ್ತಾನೆ, ರಾಣಿ ಮಾತಾಡೋದ್ರಲ್ಲಿ ಏನು ತಪ್ಪಿತ್ತಮ್ಮ, ಅಮ್ಮನ ಬಗ್ಗೆ ಯಾರೇ ಆಗಲಿ ಕೆಟ್ಟದಾಗಿ ಹೇಳಿದರೆ ಸುಮ್ಮನೆ ಇರೋಕ್ಕಾಗುತ್ತಾ ರಾಣಿ, ನೀನು ಇದನ್ನ ಮೊದಲೇ ಮಾತಾಡಬೇಕಿತ್ತು. ಹಾಗಾದ್ರೂ ಯಾರು ನಿನಗೆ ಈ ಥರ ಎಲ್ಲ ಹೇಳ್ತಿರ್ಲಿಲ್ಲ. ಲೋಹಿತ ನೀನು ಅಷ್ಟೇ ರಾಣಿಯಿಂದ ಸ್ವಲ್ಪ ಜೋಪಾನಾಗಿರು ಅಂತ ಚಂದು ಆ ಕಡೆ ಲೋಹಿತನ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ರಾಣಿ ಅಷ್ಟು ಎದುರು ಮಾತಾಡಿದ್ದು ಕೇಳಿ ಸರಳ ಪುಟ್ಟಕ್ಕ ಲೋಹಿತನಿಗಂತೂ ಆಶ್ಚರ್ಯ ಆಗುತ್ತೆ. ಯಾಕಂದರೆ ನಮ್ಮ ರಾಣಿ ಯಾವತ್ತೂ ಆ ಥರ ದೊಡ್ಡವರಿಗೆ ಎದುರುತ್ತರ ಕೊಟ್ಟೇ ಇರಲಿಲ್ಲ. ಅವಳು ಮಾತು ಅಷ್ಟು ನಿಧಾನವಾಗಿ ಸೌಮ್ಯವಾಗಿತ್ತು. ಆದರೆ ಅಮ್ಮನ ಬಗ್ಗೆ ಬಂದರೆ ಯಾರು ಮಕ್ಕಳು ತಾನೇ ಬಿಡ್ತಾರೆ. ಹಾಗಾಗಿ ರಾಣಿನೂ ಜೋರಾಗಿ ಮಾತಾಡಿಬಿಟ್ಲು. ಈ ಕಡೆ ಕಾವೇರಿ ಅಂತೂ ಬಾಲನ ಹುಡುಕ್ತಾ ಇರ್ತಾಳೆ. ಈ ಬಾಲ ಬೆಳಗ್ಗೆನೆ ಎಲ್ಲಿ ಹೋಗ್ಬಿಟ್ಟ, ಇವತ್ತು ನೋಡಿದರೆ ನಾವು ಇಲ್ಲಿಂದ ಹೋಗಬೇಕು, ಟೈಮ್ ಬೇರೆ ಆಗ್ತಾ ಉಂಟು, ನೋಡಿದರೆ ಬಾಲ ಎಲ್ಲಿ ಹೋದ ಅಂತಲೇ ಗೊತ್ತಾಗ್ತಿಲ್ಲ. ಅದು ಅಲ್ಲದೆ ನನಗಂತೂ ಬೋರ್ ಆಗಿಬಿಟ್ಟಿದೆ. ಅಲ್ಲ ಎಲ್ಲಿ ಹೋದ, ಒಂದು ಹೋಗೋದಕ್ಕಿಂತ ಮುಂಚೆ ಒಂದು ಹೇಳಿ ಹೋಗೋದಲ್ವ ಅಂತ ಈ ಕಡೆ ಹುಡುಕಾಡ್ತಿರ್ತಾಳೆ ಕಾವೇರಿ. ತಕ್ಷಣ ಬಾಲ ಹೋದವನು ಅದೇ ದೇವರಿಗೆ ಅರ್ಚನೆ ಮಾಡಿಸೋಣ, ರಾಣಿ ಮತ್ತು ಕಾವೇರಿ ಹೆಸರಲ್ಲಿ ಅರ್ಚನೆ ಮಾಡ್ಸೋಕ್ಕೆ ಅಂತ ಹೋಗ್ತಾನೆ. ಸೀದಾ ಬಂದು, ಎಲ್ಲಿಗೆ ಹೋಗಿದ್ದೆ ಬಾಲ, ನಾನು ಬೆಳಿಗ್ಗೆಯಿಂದ ಎಷ್ಟು ಹುಡುಕ್ತೆ ಗೊತ್ತಾ ಅಂದಾಗ ಬಾಲ ಇದ್ದವನು, ಹಾಗಾದರೆ ನನ್ನನ್ನು ನೀನು ತುಂಬ ಮಿಸ್ ಮಾಡಿಕೊಂಡೆ ಅಲ್ವಾ ಅಂದಾಗ, ಮಿಸ್ ಏನಲ್ಲ, ಇಲ್ಲಿಂದ ಇವತ್ತು ಹೋಗಬೇಕು ತಾನೆ, ತುಂಬ ಲೇಟ್ ಆದರೆ ಹೇಗೆ ಹೇಳು, ಹಾಗಾಗಿ ನೀನು ಎಲ್ಲಿ ಹೋದೆ ಅಂತ ನೋಡಿದ್ದು ಅಂತ ಹೇಳ್ತಾರೆ. ಸರಿ ನನಗೂ ಅದೆಲ್ಲ ಗೊತ್ತುಂಟು, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ರಾಣಿ ಮತ್ತು ನಿನ್ನ ಹೆಸರಲ್ಲಿ ಅರ್ಚನೆ ಮಾಡ್ಸೋಕ್ಕೆ ಹೋಗಿದ್ದೆ, ಕುಂಕುಮ ತಂದಿದ್ದೀನಿ ಇಟ್ಕೊ ಅಂತ ಆ ಕಡೆ ಬಾಲನೇ ಕಾವೇರಿ ಹಣೆಗೆ ಕುಂಕುಮ ಇಡ್ತಾಳೆ. ಆದರೆ ಹಿಂದೆ ತಕ್ಷಣ ಸಾರಿಕಾ ಬಂದುಬಿಡ್ತಾಳೆ. ಸಾರಿಕನ ಇನ್ಫಾರ್ಮೇಷನ್ನವರು ಸಾರಿಕನಿಗೆ ಬಾಲ ಎಲ್ಲಿದ್ದಾರೆ, ಹಾಗೆ ಕಾವೇರಿ ಎಲ್ಲಿದ್ದಾಳೆ, ಬಾಲ ಮತ್ತು ಕಾವೇರಿ ಒಟ್ಟಿಗಿರೋದು ಲೊಕೇಶನ್ನು ಫೋಟೋ ಎಲ್ಲ ಮೊದಲು ಸಾರಿಕಂಗೆ ಸೆಂಡ್ ಮಾಡಿರ್ತಾರೆ. ಆ ಪ್ಲೇಸ್ನ ಹುಡ್ಕೊಂಡು ಸಾರಿಕಾ ಬಂದೇ ಬಿಡ್ತಾಳೆ. ಸಾರಿಕಾ ಬಂದಿದ್ದು ನೋಡಿ ಬಾಲನಿಗಂತೂ ಆಶ್ಚರ್ಯ ಆಗಿಬಿಡುತ್ತೆ. ಸಾರಿಕಾ ನೀನೇನು ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತ, ನಿನ್ನನ್ನು ಯಾರೂ ನೋಡಲೇ ಇಲ್ಲಲ್ಲ, ನೀನು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದೆ ಅಂತ ಕೇಳ್ತಾಳೆ. ಈ ಕಡೆ ಕಾವೇರಿ ಬಾಲನಿಗೆ ಸಾರಿಕಾ ಬಂದಿದ್ದು ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ಸಾರಿಕಂಗೆ ಕೊನೆಗೂ ಕಾವೇರಿ ನೋಡಿ ಸಿಕ್ಕಾಕೊಂಡು ಬಿಟ್ಲಲ್ಲ ಅಂತ ಮನಸ್ಸಲ್ಲೂ ಅನಿಸ್ತಿರುತ್ತೆ. ಏನು ಬಾಲ, ಕಾವೇರಿ ಇಲ್ಲಿದ್ದಾಳಲ್ಲ, ನೀನು ಹೇಗೆ ಬಂದೆ ಕಾವೇರಿ ಅಂತ ಕೇಳ್ತಾರೆ. ಆವಾಗ ಕಾವೇರಿನೂ ಇದ್ದವಳು, ಏನು ಸಾರಿಕಾ ನೀನು ಯಾವತ್ತು ಇಲ್ಲಿಗೆ ಬಂದೆ, ಊರಿಂದ ಯಾವಾಗ ಬಂದೆ ಅಂತ ಕಾವೇರಿನೂ ಕೇಳ್ತಾಳೆ. ನಾನು 2 ದಿನ ಆಯಿತು ಬಂದ ತಕ್ಷಣವೇ ನನಗೆಲ್ಲ ಗೊತ್ತಾಯಿತು ನೀನು ಕಿಡ್ನಾಪ್ ಆಗಿದ್ದೀಯ ಅಂತ. ಆದರೆ ಬಾಲನೇ ನಿನ್ನನ್ನು ಕಿಡ್ನಾಪ್ ಮಾಡಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ. ಆವಾಗ ಕಾವೇರಿ ಇದ್ದವಳು, ಬಾಲ ಅಲ್ಲ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀಯ ಅಂದಾಗ ಈ ಕಡೆ ಈಗ ಬಾಲ ಹೇಳ್ತಾ ಇರ್ತಾನೆ ಏನು ಹೇಳಬೇಡ ಅಂತ. ಆದ್ರೂ ಕಾವೇರಿ, ಇಲ್ಲ ಬಾಲ ಕಿಡ್ನಾಪ್ ಮಾಡಿಲ್ಲ, ಸಿಚುವೇಶನ್ ಆ ಥರ ಇತ್ತು, ಬಾಲ ನನಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಎಲ್ಲ ಹೇಳ್ತೆ. ಹೌದಾ, ನಾನು 1-2 ದಿನ ಆಯಿತು, ನಾನು ಈ ಊರಲ್ಲೇ ಇರಲಿಲ್ಲ, ನೀನು ಜೈಲಿಗೆ ಹೋಗಿರೋದು ನನಗೆ ಗೊತ್ತಾಯಿತು, ಆದರೆ ಬಂದು ನೋಡೋಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಸಾರಿಕಾ ಏನಾಯಿತು, ನೀನೊಬ್ಬ ಹುಡುಗನ ಇಷ್ಟಪಡ್ತಾ ಇದ್ದೆ ಅಲ್ಲ, ಅವನ ಜೊತೆ ಇರಲಿಲ್ವಾ ನೀನು, ಅವನ ಜೊತೆ ಮದುವೆ ಆಗಲಿಲ್ವಾ ಅಂತ ಕಾವೇರಿ ಕೇಳ್ತಾರೆ. ಆದರೆ ಕಾವೇರಿಕಂಗೆ ಗೊತ್ತೇ ಇಲ್ಲ, ಸಾರಿಕಾ ಇಷ್ಟಪಡ್ತಿರೋದು ಬಾಲ ಅನ್ನೋದು ಕಾವೇರಿಗೆ ಗೊತ್ತೇ ಇಲ್ಲ. ಆವಾಗ ಸಾರಿಕಾ ಇದ್ದವಳು, ಇಲ್ಲ ನಾನು ಅವನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೆ, ಅದೂ ಅಲ್ಲದೆ ಅವನನ್ನು ನನಗೆ ಮರೆಯೋಕ್ಕೂ ಸಾಧ್ಯ ಇಲ್ಲ, ಪ್ರೀತಿ ಅನ್ನೋದೇ ಹಾಗೆ ತಾನೆ, ಒಬ್ರನ್ನ ಇಷ್ಟಪಟ್ಟ ಮೇಲೆ ಅದು ಮರೆಯೋಕ್ಕೆ ಆಗಲ್ಲ ಅಂತ ಕಾವೇರಿಗೆ ಹೇಳ್ತಾಳೆ. ಆದರೆ ಕಾವೇರಿ ಇದ್ದವಳು, ಇಲ್ಲ ಸಾರಿಕಾ, ಪ್ರೀತಿನ ನಾವು ನಂಬ್ಕೊಳ್ತೀವಿ, ಆದರೆ ಅದರಿಂದ ನಮಗೆ ಮೋಸ ಆದಾಗ ಆ ಪ್ರೀತಿನೂ ಬೇಡ ಏನೇ ಬೇಡ ಅಂತ ಆ ಪ್ರೀತಿನೇ ನಾವು ನಾಶ ಮಾಡ್ತೀವಿ ಅಂತ ಹೇಳ್ತಾಳೆ. ಅಂದರೆ ಬಾಲನಿಂದ ಕಾವೇರಿ ಇಷ್ಟು ವರ್ಷ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಿರ್ತಾಳಲ್ಲ, ಹಾಗಾಗಿ
ಬಾಲನ ಮೇಲೆ ಇನ್ಯಾವತ್ತೂ ನನಗೆ ಪ್ರೀತಿ ಬರಲ್ಲ ಅಂತ ಇಂಡೈರೆಕ್ಟಾಗಿ ಕಾವೇರಿ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಬಾಲನಿಗೆ ಬೇಜಾರಾಗ್ತಿರುತ್ತೆ. ಆವಾಗ ಸಾರಿಕಾ ಹೇಳ್ತಾಳೆ, ಒಬ್ರೊಬ್ರಿಗೆ ಹಾಗೇನೆ ಪ್ರೀತಿನೇ ಸಿಗುತ್ತೆ ಆದರೆ ಉಳಿಸ್ಕೊಳ್ಳೋಕ್ಕಾಗಲ್ಲ. ಇನ್ನೊಬ್ರೊಬ್ರಿಗೆ ಆ ಪ್ರೀತಿಗೋಸ್ಕರ ಚಟಪಡಿಸ್ತಿರ್ತಾರೆ ಅಂತ ಈ ಕಡೆ ಸಾರಿಕಾ ಹೇಳ್ತಾಳೆ. ಸರಿ ಬಿಡು. ಈಗ ಸಾರಿಕಾ ಹೇಳ್ತಾ ಇರ್ತಾಳೆ. ಅದ್ರ ಜೊತೆ ಬಾಲನಿಗೆ ಹೇಳ್ತಾಳೆ, ಅಲ್ಲ ಬಾಲ, ಕಾವೇರಿನ ನೀನು ಕರ್ಕೊಂಬಂದಿದ್ದೆ, ನಿನ್ನ ಜೊತೆ ಇಟ್ಕೊಂಡಿದ್ಯಾ ಅಂತ ಒಂದು ಮಾತು ನನಗೆ ಹೇಳೋದಲ್ವಾ ಅಂತ ಸಾರಿಕಾ ಹೇಳ್ತಾಳೆ. ಆವಾಗ ಸರಿ ನೀನು ಹೇಗೆ ಬಂದೆ, ನಿನ್ನನ್ನು ಯಾರು ಕಿಡ್ನಾಪ್ ಮಾಡಿದ್ದು ಅಂದಾಗ ಬಾಲ ಇದ್ದೋನು ಸರಿ ನಾನು ನಿನಗೆ ಹೇಳ್ತೀನಿ, ಆದರೆ ಈ ವಿಚಾರ ಯಾರಿಗೂ ಹೇಳಬಾರ್ದು ಅಂತ ಹೇಳ್ತಾರೆ. ಯಾಕೆ ಬಾಲ, ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ ಅಂತ ಹೇಳ್ತಾರೆ. ಇಲ್ಲ ಇದೆ ಅಂತ ಹೇಳಿ ಎಲ್ಲ ವಿಚಾರನೂ ಸಾರಿಕಂಗೆ ಹೇಳಿಬಿಡ್ತಾರೆ. ಅಂದರೆ ಸತ್ಯನೇ ಕಿಡ್ನಾಪ್ ಮಾಡಿದ್ದು, ಈಗ ಹೊರದೇಶಕ್ಕೆ ಹೋಗ್ತಿರೋದು, ಎಲ್ಲ ವಿಚಾರನೂ ಹೇಳೇ ಬಿಡ್ತಾರೆ. ಈ ಕಡೆ ಒಂದು ಕಡೆ ಭರತ್ ಪೊಲೀಸವರು ಸತ್ಯ ಮತ್ತು ಸೀನನ್ ಹಿಂದೆ ಒಬ್ಬರು ಜನನ ಬಿಟ್ಟಿರ್ತಾರೆ, ಅಂದರೆ ಇನ್ನೊಬ್ಬರು ಪೊಲೀಸ್ನ ಬಿಟ್ಟಿರ್ತಾರೆ. ಯಾಕಂದರೆ ಸತ್ಯನ ಮೇಲೆ ಅನುಮಾನ ಇರುತ್ತಲ್ವಾ ಪೊಲೀಸರಿಗೆ, ಸತ್ಯ ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ, ಹಾಗಾಗಿ ಒಂದು ಪೊಲೀಸರನ್ನ ಅವ್ರ ಹಿಂದೆ ಬಿಟ್ಟಿರ್ತಾರೆ. ಈ ಕಡೆ ಸತ್ಯ ಸರಳನ ಸರ ತಂದು ಅಡವೆ ಇಟ್ಟರೆ ಅಷ್ಟು ದುಡ್ಡು ಸಿಗಲ್ಲ ಅಂತ ಹೇಳಿ ಅದನ್ನೇ ಮಾರಿ ದುಡ್ಡು ತೊಗೊಂಬರ್ತಾನೆ. ಸೀನು ಇದ್ದೋನು ದುಡ್ಡು ಅರೇಂಜ್ ಆಯ್ತಾ, ಸಿಕ್ತಾ ಅಲ್ವಾ, ಆದರೆ ಪಾಪ ನೀನು ಕಷ್ಟಪಟ್ಟು ಈ ಚಿನ್ನನ ಮಾಡಿಸಿದ್ದೆ, ಅದಕ್ಕೆ ಈ ವಿಚಾರ ಗೊತ್ತಾದರೆ ಬೇಜಾರು ಪಡ್ತಾರೆ ಅಂತ ಸೀನು ಹೇಳ್ತಾನೆ. ಆವಾಗ ಈ ಚಿನ್ನ ಮತ್ತೆ ಮಾಡಿಸ್ಬೋದು, ಆದರೆ ನನ್ನ ರಾಣಿ ಮತ್ತು ಕಾವೇರಿ ಹೊರದೇಶಕ್ಕೆ ಹೋಗಿ ಜೀವನ ಮಾಡೋದು ನನಗೆ ಮುಖ್ಯ, ಅವರಿಬ್ಬರು ಚೆನ್ನಾಗಿರಬೇಕು ಅಂತ ಇಲ್ಲಿ ಸತ್ಯ ಹೇಳ್ತಾನೆ. ಇದನ್ನೆಲ್ಲ ಪೊಲೀಸು ನೋಡಿ ಭರತ್ಗೆ ಹೇಳ್ತಾ ಇರ್ತಾರೆ. ಆವಾಗ ಭರತ್ ಇದ್ದವನು, ಸತ್ಯ ನಿನ್ನ ಮೇಲೆ ನನಗೆ ಅನುಮಾನ ಇದ್ದಿದ್ದು ನಿಜ ಆಯಿತು, ನೀನು ಹೇಗೆ ನನ್ನ ಹತ್ರ ತಪ್ಪಿಸ್ಕೊಂಡು ಹೋಗ್ತೀಯ ನಾನು ನೋಡ್ತೀನಿ ಅಂತ ಈ ಕಡೆ ಭರತ್ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಆ ದುಡ್ಡು ಅಂದರೆ ಅಮೌಂಟ್ ಸಿಗುತ್ತಲ್ಲ, ಆ ಅಮೌಂಟ್ನ ತಂದು ಕರೆನ್ಸಿನ ಎಕ್ಸ್ಚೇಂಜ್ ಮಾಡಿಬಿಡ್ತಾರೆ. ಆ ಆಫೀಸಿಗೆ ಹೋಗಿ ಬರೋದನ್ನು ಭರತಿಗೆ ಹೇಳಿಬಿಡ್ತಾರೆ. ಆವಾಗ ಭರತ್ ಪೊಲೀಸರಿಗೆ ಸರಿ ಅವರು ಯಾವ ದೇಶದ ಅಮೌಂಟ್ನ ಎಕ್ಸ್ಚೇಂಜ್ ಮಾಡಿದ್ದಾರೆ, ಅಂದರೆ ಹೊರದೇಶಕ್ಕೆ ಹೋಗಬೇಕು ಅಂದರೆ ನಮ್ಮ ಕರೆನ್ಸಿ ಆಗಲ್ಲ, ಆ ಕರೆನ್ಸಿನೇ ಬೇಕಲ್ವಾ, ಹಾಗಾಗಿ ಆ ವಿಚಾರನ ತಿಳ್ಕೊಳ್ಳಿ, ಯಾವ ದೇಶದ ಕರೆನ್ಸಿ, ಆ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ಕೊನೆಯದಾಗಿ 3 ಜನ ಕುತ್ಕೊಂಡಿರ್ತಾರೆ, ಯಾರು ಸಾರಿಕಾ ಮತ್ತು ಬಾಲ, ಕಾವೇರಿ. ಆವಾಗ ಅಂದರೆ ಸಾರಿಕಂಗೆಲ್ಲ ಗೊತ್ತಾಗುತ್ತಲ್ಲ ಇವಳು ಹೊರದೇಶಕ್ಕೆ ಹೋಗ್ತಿದ್ದಾಳೆ ಬಿಟ್ಟು ಅಂತೆಲ್ಲ. ಆವಾಗ ಸಾರಿಕಾ ಹೇಳ್ತಾಳೆ, ಹೌದು ಅಮ್ಮ ಮಗಳು ಯಾವತ್ತಿದ್ರೂ ಒಂದಾಗಿರಬೇಕು, ನೀವಿಬ್ಬರು ದೂರ ಆಗಬಾರ್ದು, ಇಷ್ಟು ವರ್ಷ ನೀವು ದೂರ ಆಗಿದ್ದೇ ಸಾಕು ಅಂತ ಎಲ್ಲ ಸಾರಿಕಾ ಹೇಳ್ತಾರೆ. ನೀವು ಹೊರದೇಶಕ್ಕೆ ಹೇಗೆ ಹೋಗೋದು ಅಂತ ಕೇಳ್ತಾರೆ. ಆವಾಗ ಕಾವೇರಿ ಇದ್ದವಳು, ಇದೆಲ್ಲ ಮಾಡ್ತಿರೋದು ಅಣ್ಣ ಅರೇಂಜ್ ಮಾಡ್ತಿದ್ದಾರೆ, ಈ ರಾತ್ರಿ ನಾವು ಶಿಪ್ ಮೂಲಕ ನಾವು ಹೋಗ್ತೀವಿ ಅಂತ ಎಲ್ಲ ಹೇಳ್ತಾರೆ. ಹಾಗಾದರೆ ಬಾಲ ಅಂತ ಸಾರಿಕಾ ಕೇಳ್ತಾರೆ. ಆವಾಗ ಬಾಲನು ಪಾಪ ಅಲ್ಲೇ ಇರ್ತಾನೆ, ಕಾವೇರಿ ಇದ್ದವಳು ಆ ಪ್ರೀತಿ ಎಲ್ಲ ಮುಗ್ದಾಯಿತು, ಇನ್ನೇನಿದ್ರೂ ನಾನು ಮತ್ತು ನನ್ನ ಮಗಳು ಮಾತ್ರ ಅಂತ ಹೇಳ್ತಾ ಇರ್ತಾರೆ. ಆವಾಗ ಸಾರಿಕಂಗೆ ಒಳ ಮನಸ್ಸು ಖುಷಿ ಆಗ್ತಿರುತ್ತೆ. ಅಂತೂ ಕಾವೇರಿಗೆ ಬಾಲನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಈ ಕಡೆ ಬಾಲ ಇದ್ದನು, ಸರಿ ಸಾರಿಕಾ ನೀನಿನ್ನು ಹೊರಡು, ತುಂಬ ಅಪಾಯ ಇದೆ, ಸರಿ ನೀನಿನ್ನು ಇಲ್ಲಿಂದ ಹೊರಟ್ಬಿಡು ಅಂತ, ಮತ್ತು ಈ ವಿಚಾರನ ಯಾರಿಗೂ ಹೇಳಬೇಡ ಅಂತೇಳಿ ಸಾರಿಕಾನ ಕಳಿಸ್ಬಿಡ್ತಾರೆ. ಕೊನೆಯದಾಗಿ ಸರಳನ ಹತ್ರ ಸತ್ಯ ಬರ್ತಾನೆ. ಬಂದ ತಕ್ಷಣ ಏನಾಯ್ತು ರೀ, ಇಷ್ಟೊತ್ತು ತನಕ ಹೋಗಿದ್ರಲ್ಲ, ದುಡ್ಡೆಲ್ಲ ಅರೇಂಜ್ ಮಾಡಿದ್ರ, ನನಗಂತೂ ನನ್ನ ಸರ ಬಿಡಿಸ್ಕೊಡ್ಬೇಕು ಆಮೇಲೆ ಅಂದಾಗ, ಆಯಿತು ಕಣೆ ಬಿಡಿಸ್ಕೊಡ್ತೀನಿ ಅಂತ ಹೇಳಿದಾಗ ಅವನೊಂದು ಬ್ಯಾಗ್ ಇಟ್ಕೊಂಬರ್ತಾನೆ. ಆ ಬ್ಯಾಗಲ್ಲಿ ಸೀರೆ ತಂದಿರ್ತಾನೆ. ಆ ಸೀರೆ ನೋಡಿ ಸರಳ, ಅಂದರೆ ಅವ್ನು ತಂದಿದ್ದು ಸೀರೆ ಕಾವೇರಿಗಂತ. ಸರಳ, ಏನ್ರಿ ಸೀರೆ ತಂದ್ರಲ್ಲ, ಆದರೆ ಚೆನ್ನಾಗಿಲ್ಲ ಕಣ್ರಿ, ಆದರೂ ತಂದ್ರಲ್ಲ ಸಾಕು ಅಂದಾಗ, ನೋಡು ಈ ಸೀರೆ ನಿನಗಲ್ಲ ಮತ್ತೆ ಯಾರಿಗ್ರಿ, ಹಾಗಾದರೆ ಬೇರೆ ಯಾರಿಗ ಅಂತ ಅವಳು ಅಳ್ತಾ ಕೊಡ್ತಾಳೆ. ಅಯ್ಯೋ ಇದು ಹಾಸ್ಟೆಲ್ ವಾರ್ಡನಿಗೆ ಕಣೆ, ಅವ್ರಿಗೆ ಇದೆಲ್ಲ ಕೊಟ್ಟರೆ ನಮ್ಮ ರಾಣಿನ ಚೆನ್ನಾಗಿ ನೋಡ್ಕೊಳ್ತಾರಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಸರಿ ಸರಿ ಅಂತ ಹೇಳ್ತಾರೆ. ಯಾಕಂದರೆ ಈ ಕಡೆ ಸರಳಂಗೆ ಕಾವೇರಿ ಮಗಳು ರಾಣಿ ಮನೆ ಬಿಟ್ಟು ಹೋದರೆ ಸಾಕಾಗಿರುತ್ತೆ, ಹೆಂಗಾದರೂ ಅವಳು ಹಾಸ್ಟೆಲಿಗೆ ಹೋದರೆ ಸಾಕು ಅಂತ ಕಾಯ್ತಿರ್ತಾಳೆ. ಕೊನೆಯದಾಗಿ ಸರಿ ದುಡ್ಡನ್ನ ನೋಡ್ತಾಳೆ, ಅಂದರೆ ಫಾರಿನ್ ಕರೆನ್ಸಿ ಇರುತ್ತೆ. ಏನ್ರಿ ಇದು ಬೇರೆ ದೇಶ ಕರೆನ್ಸಿ ಉಂಟು, ಇದ್ಯಾಕ್ರಿ ಅಂದಾಗ ಸತ್ಯಂಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ, ಹಾಸ್ಟೆಲಲ್ಲಿ ಇರೋರೆಲ್ಲ ಹೊರದೇಶದವ್ರ ಕಣೆ, ಅವರಿಗೆಲ್ಲ ನಾವು
ಫಾರಿನ್ ಕರೆನ್ಸಿನೇ ಕೊಡಬೇಕಂತೆ, ಅದರಿಂದನೇ ಡೀಲ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಒಟ್ಟಲ್ಲಿ ಸರಳಂಗೆ ಏನೋ ಒಂದು ಹೇಳಿ ಸತ್ಯ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಸರಿ ಕಣ್ರಿ, ಲೇಟ್ ಆಗಿದೆ, ಊಟ ಮಾಡಬೇಕು, ಅದು ಅಲ್ಲದೆ ನಿಮ್ಮ ತಂಗಿ ಮಗಳಿಗೆ ಏನೇನು ಇಷ್ಟ ಉಂಟೋ ಅದ್ರ ಅಡುಗೆನೇ ಮಾಡಿದ್ದೀನಿ, ಪಾಪ ಇನ್ನವಳು ಹಾಸ್ಟೆಲಿಗೆ ಹೋಗಿ ಇದೆಲ್ಲ ತಿನ್ನೋಕ್ಕಾಗಲ್ಲಲ್ಲ, ಬನ್ನಿ ಬನ್ನಿ ಅಂತ ಕರೀತಾಳೆ. ಸರಳ ಒಳಗೆ ಹೋಗ್ಬಿಡ್ತಾಳೆ. ಈ ಕಡೆ ಸತ್ಯ ಒಂದು ಕಡೆ ಹೇಗೋ ಒಂದು ನನ್ನ ತಂಗಿ ಮಗಳು ಯಾವುದೇ ಅಪಾಯ ಇಲ್ಲದೆ ಒಂದು ಈ ದೇಶ ಬಿಟ್ಟು ಹೋದರೆ ಸಾಕು ಅಂತ ಇರ್ತಾನೆ. ಕೊನೆಯದಾಗಿ ವರ್ಧಾ ಮತ್ತು ಸಾರಿಕಾ ಭರತ್ ಕೂತ್ಕೊಂಡು ಮಾತಾಡ್ತಿರ್ತಾನೆ. ಸಾರಿಕಾ ಎಲ್ಲ ವಿಚಾರ ಹೇಳ್ತಾರೆ. ನೀವು ಇಷ್ಟು ದಿನ ಸತ್ಯನ ಮೇಲೆ ಅನುಮಾನ ಪಡ್ತಾ ಇದ್ರಿ, ಆದರೆ ಯಾವುದೇ ರೀತಿ ನಿಮಗೆ ಸಾಕ್ಷಿ ಸಿಕ್ಕಲಿಲ್ಲ. ನೀವು ಅಂದ್ಕೊಂಡಂಗೆ ಹೌದು, ಕಾವೇರಿ ಈ ದೇಶನೇ ಬಿಟ್ಟು ಹೋಗ್ತಾ ಇದ್ದಾಳೆ, ಅದಕ್ಕೆ ಸಹಾಯ ಮಾಡ್ತಿರೋದು ಸತ್ಯ ಮತ್ತು ಬಾಲ ಅಂತ ಹೇಳ್ತಾರೆ. ವರ್ಧಾ ಹೇಳ್ತಾನೆ, ಹಾಗಾದರೆ ನೀನು ಕಾವೇರಿನ ಮೀಟ್ ಮಾಡ್ಕೊಂಬಂದೆ? ಹೌದು, ನಾನು ಅವನ ಹತ್ರ ಮಾತಾಡಿಕೊಂಡು ಎಲ್ಲ ವಿಚಾರ ತಿಳ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಆದ್ರೂ ಕಾವೇರಿ ಮತ್ತು ರಾಣಿ ಯಾವ ಕಾರಣಕ್ಕೂ ಹೊರದೇಶಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನೋಡೋಣ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಪೊಲೀಸರು ಕೈಯಲ್ಲಿ ಸಿಕ್ಕಾಕೊಂಡು ಬಿಡ್ತಾರಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.